ಡಿಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿದ್ದಾರೆ. ಜ್ಯೋತಿಷಿಗಳ ಸಲಹೆಯಂತೆ ವಾಸ್ತು ಪ್ರಕಾರ ವಿಧಾನಸೌಧದ ಸಾಂಪ್ರದಾಯಿಕ ಪಶ್ಚಿಮ ದ್ವಾರದ ಬದಲು ಉತ್ತರ ದ್ವಾರದ ಮೂಲಕ ಪ್ರವೇಶಿಸಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಲಿದ್ದಾರೆ. ಲೋಕಭವನದಿಂದ ಕಾರಿನಲ್ಲಿ ಬಂದು ವಿಧಾನಸೌಧದಲ್ಲಿರೋ ಅಂಬೇಡ್ಕರ್ ಪುತ್ಥಳಿ, ಬಸವಣ್ಣ, ಸಂಗೊಳ್ಳಿ ರಾಯಣ್ಣ, ನೆಹರು ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ ವಿಧಾನಸೌಧದ ಮೆಟ್ಟಿಲುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಡಿಕೆ ಶಿವಕುಮಾರ್ ವಿಧಾನಸೌಧ ಎಂಟ್ರಿ ಕೊಟ್ಟಿದ್ದಾರೆ. ಹೋಗಲ್ಲ ಅನ್ಸುತ್ತಲ್ಲ ಹಚ್ಚಿ ಸ್ವಲ್ಪ ಕ್ಲಿಯರ್ ಮಾಡಿ ಸರ್. ಸ್ವಲ್ಪ ಇಲ್ಲ ಚಿದಾನಂದ ಸರ್ ಇಲ್ಲಿ ಬಂದು ನಿಲ್ಕೊಳಕ್ಕೆ ಅಡ್ಡ ಬರ್ಬೇಡ ಲೈವ್ ಹಾಗಾದ್ರೆ ಏನಿದು ಡಿಕೆಶಿ ಉತ್ತರ ದಿಕ್ಕಿನ ಜಪ? ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ನಂದಿ ಬಾಗಿಲು ಅಂತಾರೆ. ಇದು ಸಂಪತ್ತು ಮತ್ತು ಸಮೃದ್ಧಿಯ ಅಧಿಪತಿ ಕುಬೇರನ ದಿಕ್ಕು. ಧನಾತ್ಮಕ ಶಕ್ತಿಯ ಆಕರ್ಷಣೆ, ಕುಟುಂಬಕ್ಕೆ ಮಂಗಳಕರ ಎಂಬ ನಂಬಿಕೆ ಇದೆ. ಉತ್ತರ ದಿಕ್ಕಿನ ಮನೆ ಅಂದ್ರೆ ಅದೃಷ್ಟದ ಬಾಗಿಲು ತೆರೆದಂತೆ. ಉತ್ತರ ದಿಕ್ಕಿನ ಮನೆಯಲ್ಲಿದ್ರೆ ಆರೋಗ್ಯ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದೇ ಕಾರಣದಿಂದಲೇ ಉತ್ತರ ದಿಕ್ಕಿನಿಂದ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಫೋಟೋ ಕ್ಯಾಮೆರಾ ತಗೊಂಡು ಸ್ವಲ್ಪ